ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ಗೆ ಬಂಧನದ ಭೀತಿ ಶುರುವಾಗಿದೆ. ಈಗಾಗಲೇ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ ದಾಖಲಾದರೂ ಕೂಡ ಪ್ರತೀಕ್ ಚೌಹಾಣ್ನನ್ನ ಯಾಕೆ ಬಂಧಿಸಿಲ್ಲ ಅಂತ ಯುವತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದು, ನನಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನ ಭೀತಿ, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ, ಬಂಧನ ಫಿಕ್ಸ್. ನನಗೆ ನ್ಯಾಯ ಬೇಕು, ಸಂತ್ರಸ್ತ ಯುವತಿ ಒತ್ತಾಯ. ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಯಾಗೋದಾಗಿ ವಂಚಿಸಿದ್ದಾರೆ ಎಂದು ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟ ಬೆನ್ನಲ್ಲೇ ಮಾಜಿ ಸಚಿವ ಚೌಹಾಣ್ ಪುತ್ರನ ಕರ್ಮಕಾಂಡ ರಾಜ್ಯಾದ್ಯಂತ ಭಾರೀ ಸುದ್ದಿಯಾಗಿತ್ತು. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಪ್ರತೀಕ್ ಬಂಧನ ಆಗುತ್ತೆ ಅಂದುಕೊಂಡ್ರು ಈವರೆಗೂ ಅರೆಸ್ಟ್ ಆಗಿಲ್ಲ. ಆದರೆ ಈಗ ಅಸಲಿ ಬಂಧನ ಭೀತಿ ಶುರುವಾಗಿದೆ. ಪ್ರಭು ಚೌಹಾಣ್ ಪುತ್ರನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾದ ಬೆನ್ನಲ್ಲೇ ಬಂಧನ ಭೀತಿಯಲ್ಲಿ ಮಧ್ಯಂತರ ಜಾಮೀನಿಗಾಗಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ಬೀದರ್ನ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಮಾಜಿ ಸಚಿವರ ಪುತ್ರನಾದ ಕಾರಣಕ್ಕೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಎಂದು ಪ್ರತೀಕ್ ಚೌಹಾಣ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಜುಲೈ 29ರಂದು ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ದರು. ಸಂತ್ರಸ್ತ ಯುವತಿ ಪರ ವಕೀಲರು ಜಾಮೀನು ನೀಡದಂತೆ ತಕರಾರು ಅರ್ಜಿ ಸಲ್ಲಿಸಿದ್ರು. ಮಾಜಿ ಸಚಿವನ ಪುತ್ರನಾದ ಕಾರಣ ಸಾಕ್ಷಿ ನಾಶ ಮಾಡಬಹುದು, ಸಂತ್ರಸ್ತೆ ಸೇರಿದಂತೆ ಇತರೆ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಬಹುದು ಎಂದು ಕೋರ್ಟ್ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ. ಈಗ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಯಾವಾಗ ಬೇಕಾದರೂ ಬಂಧನ ಆಗಬಹುದು ಅಂತ ಸಂತ್ರಸ್ತೆ ಪರ ವಕೀಲರು ಹೇಳಿದ್ದಾರೆ. ಈ ತನಿಖೆಯ ಹಂತ ಪ್ರೈಮ್ ಮಿನಿಸ್ಟರ್ನಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಜಾಮೀನು ಕೊಡೋದು ಸಾಧ್ಯವಿಲ್ಲ ಅನ್ನೋದು ಸಹ ಆದೇಶದಲ್ಲಿ ತಿಳಿಸಿದೆ. ಮುಂದೆ ಬಹುಶಃ ಅವರು ಪೊಲೀಸರಿಗೆ ಸರೆಂಡರ್ ಆಗಬಹುದು ಅಥವಾ ನಿರೀಕ್ಷಣಾ ಜಾಮೀನು ಇದೇನು ಆದೇಶ ವಜಾ ಆಗಿದೆ, ಇದರ ವಿರುದ್ಧವಾಗಿ ಮೊನ್ನೆ ಹೈಕೋರ್ಟ್ಗೆ ಹೋಗುವ ಅವಕಾಶವಿದೆ. ಎಫ್ಐಆರ್ ಆಗ್ತಿದ್ದಂತೆ ಪ್ರತೀಕ್ ಚೌಹಾಣ್ ನಾಪತ್ತೆ, ಬೇಲ್ಗಾಗಿ ಹೈಕೋರ್ಟ್ ಮೊರೆ ಹೋಗ್ತಾರಾ ತಂದೆ? ಬೀದರ್ನ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪ್ರತೀಕ್ ಚೌಹಾಣ್ ತಲೆಮರೆಸಿಕೊಂಡಿದ್ದಾನೆ. ಒಂದು ಮಾಹಿತಿ ಪ್ರಕಾರ ಮುಂಬೈನಲ್ಲಿ ಇದ್ದು ಮಧ್ಯಂತರ ಜಾಮೀನು ಸಿಗೋವರೆಗೆ ತಲೆಮರೆಸಿಕೊಳ್ಳೋ ಪ್ಲಾನ್ ಎನ್ನಲಾಗ್ತಿದೆ. ಈತ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಬೀದರ್ ಪೊಲೀಸರು ಕೂಡ ಅಲರ್ಟ್ ಆಗಿದ್ದು ಈಗಾಗಲೇ ಸ್ಥಳಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಎಫ್ಐಆರ್ನಲ್ಲಿ ಉಲ್ಲೇಖವಾಗಿರುವಂತೆ ಮಹಾರಾಷ್ಟ್ರದ ಲಾತೂರು, ಶಿರಡಿ ಮತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ಗಳಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಸ್ವತಃ ಸಂತ್ರಸ್ತೆಯಿಂದ ಪ್ರತೀಕ್ ಚೌಹಾಣ್ ಜೊತೆಗಿದ್ದ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ಇದಾದ ಬೆನ್ನಲ್ಲೇ ಪೊಲೀಸರು ಪ್ರತೀಕ್ ಚೌಹಾಣ್ ಬಂಧನಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈಗ ಇದರ ಮಧ್ಯೆ ಜಾಮೀನು ಅರ್ಜಿ ಕೂಡ ವಜಾ ಆಗಿದ್ದು ಚೌಹಾಣ್ ಪುತ್ರನಿಗೆ ನುಂಗಲಾರದ ತುಪ್ಪವಾಗಿದೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಇಷ್ಟು ದಿನ ಕಳೆದ್ರೂ ಯಾಕೆ ಪ್ರತೀಕ್ ಚೌಹಾಣ್ ಬಂಧನವಾಗಿಲ್ಲ? ಆದಷ್ಟು ಬೇಗ ಬಂಧನ ಮಾಡಿ ನನಗೆ ನ್ಯಾಯ ಕೊಡಿಸಿ ಎಂದು ಸಂತ್ರಸ್ತೆ ಬೇಡಿಕೊಂಡಿದ್ದಾರೆ. उस पर मुझे जल्दी से जल्दी न्याय चाहिए। उनकी तरफ से हमको धोखा भी है तो हमें प्रोटेक्शन भी चाहिए और मुझे न्याय मिले, बस यही चाहती हूँ मैं आप सब लोगों को। जल्दी से जल्दी उनको अरेस्ट करें, बस मेरा यही कहना है आपसे। हाँ, सब हो गया, अरेस्ट तो जल्दी से करिए ना, अभी कल हो गया ना एफआईआर, तो अभी जल्दी से जल्दी अरेस्ट करिए, बस मेरा यही है। और मुझे न्याय चाहिए और मुझे प्रोटेक्शन भी चाहिए मेरी फैमिली वालों को। हम बहुत डरे हुए हैं कि वो कुछ कर देंगे बोल के। उनके रिलेशन है दूसरे लड़के उनके साथ, ऐसे पता है मुझे। ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಹಾಕಿದ್ದ ಅರ್ಜಿ ತಿರಸ್ಕಾರ ಮಾಡಿದ ಬೆನ್ನಲ್ಲೇ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನ ಭೀತಿ ಹೆಚ್ಚಾಗುವಂತೆ ಮಾಡಿದೆ. ಎಫ್ಐಆರ್ ದಾಖಲಾಗಿ ಬರೋಬ್ಬರಿ 12 ದಿನಗಳಾದರೂ ಬಂಧನವಾಗದ್ದಕ್ಕೆ ಬೇಸರಗೊಂಡಿದ್ದ ಸಂತ್ರಸ್ತೆಗೆ ಕೊಂಚ ನ್ಯಾಯ ಸಿಕ್ಕಂತಾಗಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.